ಪರ್ಷಿಯನ್ಸ್ ಭಾರತಕ್ಕೆ ಗುಜರಾತ್ ಮೂಲಕ ಬಂದಾಗ ಅವರ ಧರ್ಮಕ್ಕೂ ನಮ್ಮ ಧರ್ಮಕ್ಕೂ ಸಂಬಂಧನೇ ಇರಲಿಲ್ಲ. ಒನ್ಸ್ ಅಗೇನ್ ಜೊರಾಸ್ಟ್ರಿಯನ್ ವಿಚಾರಗಳು ಬಂದಾಗ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅವರು ಹೇಳ್ತಾರೆ ನಮ್ಮ ಧರ್ಮದ ಒಂದು ದೀಪ ಇರುತ್ತೆ, ಆ ದೀಪದ ಸುತ್ತಮುತ್ತ ಒಂದು ಇಷ್ಟು ಕಿಲೋಮೀಟರಷ್ಟು ಜಾಗ ಬೇರೆ ಧರ್ಮೀಯರು ಇರಬಾರ್ದು, ಅದಕ್ಕೂ ಭಾರತ ಅವಕಾಶ ಮಾಡಿಕೊಡುತ್ತೆ. ಆಗ ಒಂದು ಕಥೆ ಅಂತ ಅನಿಸುತ್ತೆ ಇದು, ಆದರೆ ಅದರಲ್ಲಿ ಸತ್ಯಾಂಶ ಇದೆ ಭಾಳ. ಈ ಭಾರತೀಯರ ಜೊತೆ ನೀವು ಹೆಂಗೆ ಹೊಂದ್ಕೋತೀರಿ, ಇದು ಹಾಲು ಹೆಂಗೆ ಹೊಂದ್ಕೋತೀರಿ ಅಂತ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ನೀವು ಹಾಲಿದ್ದರೆ ನಾವು ಸಕ್ಕರೆ ಇದ್ದಂಗೆ, ಹಾಲಿಗೆ ಸಕ್ಕರೆಯನ್ನು ಮಿಕ್ಸ್ ಮಾಡಿದರೆ ಹಾಲಿನ ರುಚಿ ಜಾಸ್ತಿ ಆಗುತ್ತೆ. ನಾವು ಪರ್ಷಿಯನ್ಸ್, ಪಾರ್ಸಿಗಳು ನಿಮ್ಮ ಜೊತೆ ಸೇರಿದರೆ ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಕೂಡ ಇದರ ಹಿರಿಮೆಯನ್ನು ಗರಿಮೆಯನ್ನು ಕಡಿಮೆ ಮಾಡೋದಿಲ್ಲ. ಏನು ಜೊರಾಸ್ಟ್ರಿಯನ್ ಅಂದರೆ ಭಾರತದಲ್ಲಿ ಹುಟ್ಟಿದಂಥ ಎಲ್ಲ ಹಿಂದೂ ಧರ್ಮ ಅದಾದ ನಂತರ ಯಾವುದು ಬೇರೆ 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 ನಾವು ಏನು ಕರಿತೀವಿ, ಬೇರೆ ಬೇರೆ ಪಂಗಡ, ಮತ, ಪಂಥ ಎಲ್ಲದರ ಹೊರತಾಗಿ ಬೇರೆ ದೇಶಗಳಲ್ಲಿ ಹುಟ್ಟಿದಂಥ ಧರ್ಮದ ಅಲ್ಲಿ ತುಳಿತಕ್ಕೊಳಗಾದವರು, ಆ ಧರ್ಮದಿಂದ ತುಳಿತಕ್ಕೊಳಗಾದವರು ಕೂಡ ಬಂದು ಸೇರಿದ್ದು ಭಾರತವನ್ನೇ. ಟಿಬೇಟ್ನ ಧರ್ಮಗುರು ದಲೈ ಲಾಮಾಗಿಂತ ಬೌದ್ಧಿಸಮ್ನಲ್ಲಿ ಅವರಿಗಿಂತ ದೊಡ್ಡವರು ಯಾರೂ ಇಲ್ಲ. ಟಿಬೇಟ್ನಿಂದ ಹೊರಹಾಕಿದಾಗ ಅವರು ಕೂಡ ಬಂದಿದ್ದು ಭಾರತಕ್ಕೇನೆ. ಅವ್ರಿಗೂ ಕೂಡ ಒಂದು ಬೆಚ್ಚಗಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದು ಭಾರತ. ಇಲ್ಲಿ 3 ಪಾಯಿಂಟ್ಗಳನ್ನು ಹೇಳ್ತಾರೆ. ಆರೋಗ್ಯ ವಿಚಾರ ಬಂದಾಗ, ಆಮೇಲೆ ನೈತಿಕತೆ ವಿಚಾರ ಬಂದಾಗ ಮತ್ತು ಕಾನೂನು ಸುವ್ಯವಸ್ಥೆ ವಿಚಾರ ಬಂದಾಗ ಇದು ಅಡ್ಡ ಬರೋದಿಲ್ಲ, ತೆಗಿಬೋದು. ಯಾಕಂದರೆ ಕಾನೂನು ಸುವ್ಯವಸ್ಥೆ, ಆರೋಗ್ಯ ಮುಂತಾದ ಪ್ರಶ್ನೆಗಳು ಬಂದಾಗ ಇದಕ್ಕೆ ಯಾವುದೇ ರೀತಿಯ ತಡೆ ಒಡ್ಡಬಹುದು, ಸರ್ಕಾರಕ್ಕೆ ಅವಕಾಶ ಇದೆ. ತೀರ್ಪಿನ ಪೂರ್ತಿ ವಾಕ್ಯ ಓದಿ ಕೆಲವು ಶಬ್ದಗಳನ್ನು ಬಿಟ್ಟಿದ್ದೀರಿ ಅಂತೇಳಿ ನ್ಯಾಯಮೂರ್ತಿ ದೀಕ್ಷಿತ್ ಅವರು ಕೆಣಕಿದ್ರು. ದೇವದತ್ತ ಬಿಟ್ಟ ಪದಗಳನ್ನು ನೆನಪಿಸಿದಂತಹ ನ್ಯಾಯಮೂರ್ತಿ ದೀಕ್ಷಿತ್ ಆಗ ಅದನ್ನು ಕೂಡ ಓದ್ತಾರೆ. ಸಂವಿಧಾನದ 25ನೇ ಕಲಮಡಿಯಲ್ಲಿ ಏನೇನೆಲ್ಲ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯದ ಧಾರ್ಮಿಕ ಹಕ್ಕು ಏನಿದೆ, ಒಂದು ಕಡೆ ಧಾರ್ಮಿಕ ಹಕ್ಕನ್ನು ಹೇಳ್ತಾರೆ ದೇವದತ್ ಕಾಮತ್, ಮತ್ತೊಂದು ಕಡೆ ಸಾಂವಿಧಾನಿಕ ಹಕ್ಕನ್ನು ಹೇಳ್ತಾರೆ. ಇದು ಕೂಡ ಭಾಳ ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಗಿದೆ. ಸಂವಿಧಾನದಲ್ಲಿ ಯಾವುದು ಅವಕಾಶ ಇದೆ ಅದು ಬೇಕು, ಅಥವಾ ಸಂವಿಧಾನದಲ್ಲಿ ಯಾವುದಾದ್ರೂ ಅವಕಾಶ ಇಲ್ಲ ಅಂತಂದರೆ ಧಾರ್ಮಿಕ ಹಕ್ಕಿನಲ್ಲಿ ಯಾವುದಿದೆ ಅದು ಬೇಕು. ಈ ರೀತಿಯ ಟೀಕೆ ಟಿಪ್ಪಣಿಗಳು ಕೂಡ ಬಹಳಷ್ಟು ಕೇಳಿಬರ್ತವೆ. ಜೊರಾಸ್ಟ್ರಿಯನ್ ಹುಡುಗರು ಒಂದೊಮ್ಮೆ ನಮಗೆ ಹಾಡೋಕ್ಕಾಗೋದಿಲ್ಲ ಅಂತ ಹೇಳುವಾಗ ಅವಕಾಶ ಮಾಡಿಕೊಟ್ಟಿತ್ತು, ಬೇಡ ಹಾಡಬೇಡಿ ತಪ್ಪಲ್ಲ ಅಂಥೇಳಿ ಇದನ್ನು ಕೂಡ ಉಲ್ಲೇಖ ಮಾಡ್ತಾರೆ.
ಈಗಾಗಲೇ ಹಿಜಾಬ್ ಕುರಿತಾದಂತಹ ವಿಚಾರಣೆ ನಡೀತಾ ಇರುವಂಥದ್ದು. ಧರ್ಮದ ಅವಿಭಾಜ್ಯ ಆಚರಣೆ ಪ್ರಶ್ನಾತೀತವೇ ಅನ್ನುವಂತಹ ಪ್ರಶ್ನೆಯನ್ನ ನ್ಯಾಯಾಧೀಶರು ಕೇಳ್ತಾರೆ. ಸಾಮಾಜಿಕ ಸುಧಾರಣೆ ತರೋದಿಕ್ಕೆ ಧರ್ಮದ ಅವಿಭಾಜ್ಯ ಆಚರಣೆ ಪ್ರಶ್ನಾತೀತವ ಅಥವಾ ಅವುಗಳಿಗೆ ತಡೆ ಒಡ್ಡುವ ಅಧಿಕಾರ ಸರ್ಕಾರಕ್ಕಿದೆಯಾ? ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆ ಇದು. ಧರ್ಮದ ಅವಿಭಾಜ್ಯ ಆಚರಣೆ ಪ್ರಶ್ನಾತೀತವೇ, ತಡೆಯೊಡ್ಡುವ ಅಧಿಕಾರ ಸರ್ಕಾರಕ್ಕೆ ಇದೆಯಾ? ಕಾನೂನು ಸುವ್ಯವಸ್ಥೆ, ನೈತಿಕತೆ ಮತ್ತು ಆರೋಗ್ಯ ಸಮಸ್ಯೆಯಾಗುವ ಸಂದರ್ಭದಲ್ಲಷ್ಟೇ ತಡೆ ಸಾಧ್ಯ. ಸಂವಿಧಾನದ 25ನೇ ವಿಧಿಯ ಬಗ್ಗೆ ಕುತೂಹಲಕಾರಿ ಚರ್ಚೆ ಆಗ್ತಾ ಇದೆ. ಧರ್ಮದ ಅವಿಭಾಜ್ಯ ಆಚರಣೆ ಪ್ರಶ್ನಾತೀತ ಅಲ್ಲ, ಅವುಗಳಿಗೂ ಸರ್ಕಾರ ತಡೆಯೊಡ್ಡಬಹುದು. ಕಾನೂನು ಸುವ್ಯವಸ್ಥೆ, ನೈತಿಕತೆ ಮತ್ತು ಆರೋಗ್ಯ ಸಮಸ್ಯೆ ಆಗುವ ಸಂದರ್ಭದಲ್ಲಷ್ಟೇ ತಡೆ ಸಾಧ್ಯ. ಸಂವಿಧಾನದ 25ನೇ ವಿಧಿಯ ಬಗ್ಗೆ ಕುತೂಹಲಕಾರಿ ಚರ್ಚೆ ಆಗ್ತಾ ಇದೆ. ನ್ಯಾಯಾಧೀಶರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ವಕೀಲ ಕಾಮತ್ ಅವರು ಉತ್ತರವನ್ನ ನೀಡ್ತಾ ಇರುವಂಥದ್ದು. ಧರ್ಮದ ಅವಿಭಾಜ್ಯ ಆಚರಣೆ ಪ್ರಶ್ನಾತೀತವ ಅಥವಾ ಅವುಗಳಿಗೆ ತಡೆಯೊಡ್ಡುವ ಅಧಿಕಾರ ಸರ್ಕಾರಕ್ಕಿದೆಯಾ ಅನ್ನುವಂತಹ ಪ್ರಶ್ನೆ ನ್ಯಾಯಾಧೀಶರದ್ದು. ವಿದ್ಯಾರ್ಥಿಗಳ ಪರ ದೇವದತ್ ಕಾಮತ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸುದೀರ್ಘವಾದಂತಹ ವಾದ ಪ್ರತಿವಾದ. ಪಾರ್ಸಿ ಸಮುದಾಯ ಮತ್ತೊಂದು ತೀರ್ಪು ಉಲ್ಲೇಖ ಮಾಡ್ತಾ ಇದ್ದಾರೆ ಕಾಮತ್ ಅವರು. ಧರ್ಮದ ಅವಿಭಾಜ್ಯ ಆಚರಣೆ ಪ್ರಶ್ನಾತೀತ ಅಲ್ಲ, ಅವುಗಳಿಗೂ ಸರ್ಕಾರ ತಡೆಯೊಡ್ಡಬಹುದು. ಕಾನೂನು ಸುವ್ಯವಸ್ಥೆ, ನೈತಿಕತೆಯ ಸಂದರ್ಭದಲ್ಲಿ ಪಾರ್ಸಿ ಸಮುದಾಯದ ಮತ್ತೊಂದು ತೀರ್ಪನ್ನ ಉಲ್ಲೇಖಿಸ್ತಾ ಇದ್ದಾರೆ ವಕೀಲ ದೇವದತ್ ಕಾಮತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.